ಇವನು ಯಾವುದೇ ರೀತಿ ಲೋನ್ ಸಿಗದೆ ಇರೋ ತರ ಎಫೆಕ್ಟ್ ಆಯ್ತು. ಈ ಸ್ಟೋರಿಲಿ ಈ ಸ್ಟೂಡೆಂಟ್ ಮಾಡಿರೋ ಮಿಸ್ಟೇಕ್ಸ್ ಏನು? ಅಡ್ಮಿಷನ್ ತಗೊಳಕ್ಕಿಂತ ಮುಂಚೆ ಈ ಒಂದು ಇನ್ಸ್ಟಿಟ್ಯೂಟ್ ಬರಕ್ ಕಾರಣ ಇವ್ರು ಹಾಕಿರೋ ಒಂದು ಇನ್ಸ್ಟಾಗ್ರಾಮ್ ಆಡ್. ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಮಾರ್ಕೆಟಿಂಗ್ ಟೀಮ್ ಅವರು ಇರ್ತಾರ. ಮಾರ್ಕೆಟಿಂಗ್ ಟೀಮ್ ಅವರು ಅಟ್ರಾಕ್ಟಿವ್ ಆಗಿ ಆಡ್ ಕ್ರಿಯೇಟ್ ಮಾಡ್ತಾರ ಅಂಡ್ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾರ. ಆ ಒಂದು ಪೋಸ್ಟ್ ನ ನೋಡಿರೋ ಸ್ಟೂಡೆಂಟ್ ಕಾಂಟ್ಯಾಕ್ಟ್ ನಂಬರ್ ನ ಸೇಲ್ಸ್ ಟೀಮ್ ಅವರಿಗೆ ಮೂವ್ ಮಾಡ್ತಾರ. ಸೇಲ್ಸ್ ಟೀಮ್ ಅವರು ಅಡ್ಮಿಷನ್ ಮಾಡಿಸ್ಕೊಳ್ಳಕ್ಕೆ ಕನ್ವಿನ್ಸ್ ಮಾಡ್ತಿರ್ತಾರ ಬಿಕಾಸ್ ಅವರಿಗೆ ಟಾರ್ಗೆಟ್ ಇರುತ್ತೆ. ಲೋನ್ ಆಪ್ಷನ್ ಇದೆ ಅಂತಂದೇಳಿ ಸ್ವೀಟ್ ಆಗಿ ಮಾತಾಡಿ ಆ ಸ್ಟೂಡೆಂಟ್ಸ್ ಮೇಲೆ ಲೋನ್ ಪ್ರೆಷರ್ ಹಾಕ್ತಾರೆ. ಆ ಒಂದು ಟೈಮ್ ಅಲ್ಲಿ ಅಡ್ಮಿಷನ್ ಕೌಂಟ್ ಬೇಕಾಗಿರುತ್ತಾ, ಹಂಗಾಗಿ ಫೇಕ್ ಪ್ರಾಮಿಸು ಮಾಡ್ತಾರ. ಜುಲೈ 22, 2024 ಟೈಮ್ಸ್ ಆಫ್ ಇಂಡಿಯಾ ಇವ್ರ ರಿಪೋರ್ಟ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಜನರು ಮೋಸ ಹೋಗಿ ಟೋಟಲ್ ಕಳ್ಕೊಂಡಿರೋದು 598 ಕೋಟಿ. ಜನವರಿ 2020ರಿಂದ ಜುಲೈ 2024 ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ 9591 ಕಂಪ್ಲೇಂಟ್ಸ್ ರಿಜಿಸ್ಟರ್ ಆಗಿದಾವ ಅಂಡ್ 74 ಕೋಟಿ ಮಾತ್ರ ವಸೂಲಿ ಮಾಡಿದಾರ. ಈ ಒಂದು ವಿಚಾರಕ್ಕೆ 208 ಜನರನ್ನ ಅರೆಸ್ಟ್ ಮಾಡಿದಾರ. ಈ ವಿಚಾರಕ್ಕೆ ಸುಮಾರು 100 ಸ್ಟೂಡೆಂಟ್ಸ್ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದಾರ. ನೀವೇನಾದ್ರೂ ಬೆಂಗಳೂರಲ್ಲಿ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಸೋಷಿಯಲ್ ಮೀಡಿಯಾಲಿ ಬರೋ ಆಡ್ಸ್ ನ ಕ್ರಾಸ್ ವೆರಿಫೈ ಮಾಡ್ರಿ.